ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏನಪ್ಪ ಇಲ್ಲಿ ಯಾವುದೋ ಹೈವೇಗೆ ಬಂದುಬಿಟ್ಟಿದ್ದಾರೆ ಅಂದ್ಕೊತೀರಾ? ಇದು ಹೈವೇ ಅಲ್ಲ. ಈ ರೋಡ್ ಬಗ್ಗೆ ಹೇಳೋಕ್ಕೆ ಮುಂಚೆ ನಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ಗಾರ್ಡನ್ ಸಿಟಿ ಬೆಂಗಳೂರು, ಆದರೆ ಬೆಂಗಳೂರಲ್ಲಿ ಜಾಸ್ತಿ ಸೌಂಡ್ ಮಾಡೋದು ಟ್ರಾಫಿಕ್ಕು. ಮೈಸೂರು ರೋಡಿನ ಮಾಗಡಿ ರೋಡ್ಗೆ ಹೋಗೋಕ್ಕೆ ಎರಡು ದಾರಿ ಇದೆ. ಒಂದು ರಿಂಗ್ ರೋಡು, ಇನ್ನೊಂದು ನೈಸ್ ರೋಡು. ಇದೇ ಈ ಎರಡು ದಾರಿನೇ ಮೇಜರ್ ರೋಡ್ಸು. ಆ್ಯಂಡ್ ಈ ಎರಡೂ ದಾರಿಲಿ ಅದ್ಭುತವಾದ ಟ್ರಾಫಿಕ್ ಆಗುತ್ತೆ. ನೈಸ್ ರೋಡಲ್ಲಿ ದುಡ್ಡು ಕೊಟ್ಟು ಟ್ರಾಫಿಕಲ್ಲಿ ನಿಂತ್ಕೋಬೇಕು. ರಿಂಗ್ ರೋಡಲ್ಲಿ ನ್ಯಾಚುರಲ್ಲಾಗೇ ಟ್ರಾಫಿಕ್ ಆಗ್ತಿರುತ್ತೆ. ಸೊ ಸಿಗ್ನಲ್ಗಳಿದೆ, ಸಿಗ್ನಲ್ಗಳಲ್ಲಿ ನಿಂತ್ಕೋಬೇಕು. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಟ್ರಾಫಿಕ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಮಾಡಿದಂಥ ರೋಡೇ MAR, ಮೇಜರ್ ಆರ್ಟೀರಿಯಲ್ ರೋಡ್. ಎಲ್ಲಪ್ಪ ಇದೆ ಈ ಮೇಜರ್ ಆರ್ಟೀರಿಯಲ್ ರೋಡ್ ಅಂದರೆ, ಇದು ನಮ್ಮ ಮನೆ ಟೆರೇಸು. ಆ್ಯಂಡ್ ಅಲ್ಲಿದೆ ನೋಡಿ ಮೇಜರ್ ಆರ್ಟೀರಿಯಲ್ ರೋಡ್. ಈ ರೋಡು ಎಲ್ಲಿಂದ ಎಲ್ಲ ಕನೆಕ್ಟ್ ಆಗುತ್ತೆ, ಎಷ್ಟು ಡಿಸ್ಟೆನ್ಸ್ ಇದೆ, ಆ್ಯಂಡ್ ಎಷ್ಟು ಕಾಮಗಾರಿ ನಡೆದಿದೆ ಒಂದೊಂದಾಗಿ ನೋಡ್ಕೊಂತ ಬರೋಣ. ಇದು ಮಾಗಡಿ ರೋಡ್ ಕಡೆಯಿಂದ ಬರ್ತಾ ಇರೋದು. ಸೊ ಇದು ಸ್ಟ್ರೇಟಾಗಿ ಹೋದರೆ ಟುವರ್ಡ್ಸ್ ಮಾಗಡಿ ಹೋಗುತ್ತೆ. ಆ್ಯಂಡ್ ಈ ನಮ್ಮ MAR ರೋಡ್ ಬಂದು ನೋಡಿ ಹಿಂಗಿದೆ, ಸಾಕದಾಗಿದೆ. ಕಂಪ್ಲೀಟ್ಲಿ 10 ಲೇನ್ ರೋಡ್. ಅಲ್ಲಿ ಸೈಡಲ್ಲಿ SM ಕೃಷ್ಣ ಅವರ ಫೋಟೋ ಕಾಣಿಸ್ಬೋದು. ಸೊ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ರಸ್ತೆ ಅಂತಲೇ ಈ ರಸ್ತೆಗೆ ಹೆಸರಿಟ್ಟಿರೋದು. ಒಟ್ಟು 300 ಅಡಿ ಅಗಲ ಇದೆ. ಆ ಕಡೆ ಸರ್ವಿಸ್ ರೋಡ್ 2 ಲೇನು, ಈ ಕಡೆ ಸರ್ವಿಸ್ ರೋಡ್ 2 ಲೇನು. ಮಧ್ಯ ಮೇನ್ ರೋಡು 6 ಲೇನು, 3 ಲೇನ್ ಹೋಗೋದಕ್ಕೆ, 3 ಲೇನ್ ಬರೋದಕ್ಕೆ. ಯಾವುದೇ ರೀತಿ ಟೋಲ್ ಇಲ್ಲ ಈ ರೋಡಲ್ಲಿ ಓಡಾಡೋದಕ್ಕೆ, ಪ್ಲಸ್ ಯಾವುದೇ ರೀತಿ ಸಿಗ್ನಲ್ ಇಲ್ಲ. ಪ್ರತಿಯೊಂದು ಜಾಗದಲ್ಲೂ ತುಂಬ ದೊಡ್ಡ ಸರ್ಕಲ್ ಇದೆ. ಈ ಜಾಗದಲ್ಲಿ ತುಂಬ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಇದು 3 ಲೇನು, 1 2 3. ಅದು ಪಕ್ಕದ್ದು ಸರ್ವಿಸ್ ರೋಡು 2 ಲೇನು. ಸೇಮ್ ಅದೇ ರೀತಿ ಈ ಕಡೆ 3 ಲೇನು, ಪಕ್ಕದ್ದು ಸರ್ವಿಸ್ ರೋಡು 2 ಲೇನು. ಈ ರೋಡು ಇಷ್ಟು ಖಾಲಿ ಇನ್ಯಾವತ್ತೂ ಸಿಗಲ್ಲ. ಸೊ ನಾಳೆ ಲೋಕಾರ್ಪಣೆ ಆದಮೇಲೆ ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡುತ್ತೆ. ಖಾಲಿ ಇರುವಾಗ ನಾವು ವಿಡಿಯೋ ಶೂಟ್ ಮಾಡ್ತಾಯಿದ್ದೀವಿ. ಮಾಗಡಿ ರೋಡ್ ಕಡೆಯಿಂದ ಬಂದರೆ ಸಿಗುವಂಥ ಫಸ್ಟ್ ಸರ್ಕಲ್ಲು ದಟ್ ಈಸ್ ರೋಟ್ರಿ 1. ರೈಟಿಗೆ ಹೋದರೆ ಸೀಗೆಹಳ್ಳಿ, ಲೆಫ್ಟಿಗೆ ಹೋದರೆ ಕೊಡಿಗೆಹಳ್ಳಿ, ಸ್ಟ್ರೇಟ್ ಹೋಗಿದ್ರೆ ಮೈಸೂರು ರೋಡ್. ನೋಡಿ ಇದೇ ಸರ್ಕಲ್ಲು ರೋಟ್ರಿ 1. ಸೊ ಯಾವುದೇ ಸರ್ಕಲಲ್ಲಿ ಸಿಗ್ನಲ್ ಇಲ್ಲ. ಲೆಫ್ಟು ರೈಟು ಎಲ್ಲ ಟರ್ನ್ಗೂ ಅದಕ್ಕೆ ಆದಂಥ ಡೆಡಿಕೇಟೆಡ್ ಟರ್ನ್ಸ್ನ ಈ ಎಲ್ಲ ಕಡೆನೂ ಎಲ್ಲ ಸರ್ಕಲಲ್ಲೂ ಮಾಡಿದ್ದಾರೆ. ವೆರಿ ಈಸಿಲಿ ವೆಹಿಕಲ್ಗಳು ಮೂವ್ ಆಗ್ಬೋದು. ಇದು ರೋಟ್ರಿ ನಂಬರ್ 4. ಈ ಕಡೆ ಹೋದರೆ ಟುವರ್ಡ್ಸ್ ರಾಮಚಂದ್ರ ಹೋಗುತ್ತೆ. ಸೊ ಇದು ಟುವರ್ಡ್ಸ್ ಮಾಗಡಿ ರೋಡು ಆ್ಯಂಡ್ ದಿಸ್ ಇಸ್ ಟುವರ್ಡ್ಸ್ ಮೈಸೂರು ರೋಡು. ಏನಪ್ಪ ಈ ರೋಡ್ ವಿಡಿಯೋ ಮಾಡೋಕ್ಕೆ ಇಲ್ಲಿವರೆಗೂ ಬಂದ ಈ ರೋಡನ್ನ ನೋಡೋಕ್ಕೆ ಅಂತ ಅಂದ್ಕೊಂಡ್ರೆ ನೋ, ಇಲ್ಲ. ಯಾಕೆ ಅಂದರೆ ಐ ವಿಲ್ ಶೋ ಯು. ಝೂಮ್ ಇನ್ ಮಾಡಿದ್ದೀನಿ ನೋಡಿ. ಆ ಹೆಂಚು ಪಕ್ಕ ಲೆಫ್ಟಿಗೆ ಇಲ್ಲಿ 2 ಟ್ಯಾಂಕ್ ಕಾಣಿಸ್ತಾ ಇದೆಯಲ್ಲ, ನಮ್ಮ ಮನೆ ಅದೇನೆ. ಸೊ ನಮ್ಮ ಮನೆಯಿಂದ ನಾವು ಎಲ್ಲಿಗೆ ಹೋಗ್ಬೇಕಂದ್ರೂ ನಮ್ಮ ಲೇಔಟಿಂದ ಎಕ್ಸಿಟ್ ಆದಮೇಲೆ ನಾವು ಫಸ್ಟು ಈ ಮೇಜರ್ ಆರ್ಟೀರಿಯಲ್ ರೋಡ್ಗೆ ಬರಬೇಕು. ಹೈವೇಲಿದ್ದೀವಿ. ಇದಕ್ಕೊಂದು ಅಂಡರ್ ಪಾಸ್ ಇದೆ, ಅಲ್ಲಿ ನೋಡಿ ಅವಿನ್ ಸ್ಕೂಲ್ಗೆ ಸ್ಟ್ರೇಟ್ ಅಂತ ಹಾಕಿದೆ. ಸೊ ಈ ರೋಡೇ ನಮ್ಮ ಲೇಔಟು, KNS ಉನ್ನತಿ ಅಂತ. ಸೊ ನಮ್ಮ ಮನೆ ಇರೋದೇ ಇಲ್ಲಿ. ನಾವು ಎಕ್ಸಿಟ್ ಆದರೆ ಲೇಔಟಿಂದ ಡೈರೆಕ್ಟಾಗಿ ಈ ಮೇಜರ್ ಆರ್ಟೀರಿಯಲ್ ರೋಡ್ಗೆ ಬರಬೇಕು, ಅಥವಾ ಈ ಸರ್ವಿಸ್ ರೋಡಲ್ಲೇ ಹೋಗಬೇಕು. ಈ ರೋಡು ಕಂಪ್ಲೀಟ್ ಸ್ಟ್ರೇಟ್ ಹೋದರೆ ಮೈಸೂರು ರೋಡ್ಗೆ ಜಾಯ್ನ್ ಆಗುತ್ತೆ. ಮೈಸೂರು ರೋಡ್ಗೆ ಒಂದು ಟನಲಿಂದ ಜಾಯ್ನ್ ಆಗುತ್ತೆ. ಆ ಟನಲ್ಲು 270 ಮೀಟ್ರ್ ಇದೆ. ಚೆನ್ನಾಗಾಗಿದೆ ಕನ್ಸ್ಟ್ರಕ್ಷನ್ನು. ನಾನು ಆಲ್ರೆಡಿ ಹೋಗಿ ಬಂದೆ ಆ ಟನಲ್ಗೆ. ಇನ್ನೂ ಎಲ್ಲ ಕೆಲಸ ನಡೀತಾ ಇದೆ ನಾಳೆ ಇನಾಗ್ರೇಷನ್ಗೋಸ್ಕರ. ಅದು ಒಂದು ಚಿಕ್ಕ ಫುಟೇಜ್ ಇದೆ, ನೋಡ್ಕೊಂಬನ್ನಿ. ಅಲ್ಲೇ ಚಳ್ಳಘಟ್ಟ ಮೆಟ್ರೋ ಸ್ಟೇಷನ್ನು. ದಿಸ್ ಈಸ್ ಮೈಸೂರು ರೋಡ್ ಹೈವೇ. ಮೇಲೆ ನೋಡ್ಬೋದು ಎಲಿವೇಟೆಡ್ ಹೈವೇ, ಸೀದಾ ಮೈಸೂರು ರೋಡು. ಸೊ ಇದು ಮೈಸೂರು ರೋಡು. ಮೈಸೂರು ರೋಡಿಂದ ಟುವರ್ಡ್ಸ್ ಮಾಗಡಿ ರೋಡ್ ಕಡೆಗೆ ಈ ರೀತಿ ಎಂಟ್ರಿ ಸಿಗುತ್ತೆ. ಎಂಟ್ರಿನಲ್ಲೇ ಟನಲ್ ಇದೆ. ಸೊ ಅಲ್ಲಿನ ಬೋರ್ಡ್ ಹಾಕ್ತಾ ಇದ್ದಾರೆ, ನಾಳೆಗೆ ಫಂಕ್ಷನ್ಗಂತ ರೆಡಿ ಆಗ್ತಾಯಿದೆ. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರ ಹೆಸರನ್ನು ಇಟ್ಟಿದ್ದಾರೆ. ಅದೇ ಬೋರ್ಡ್ ಅಲ್ಲಿನ ರೆಡಿ ಮಾಡಿ ಹಾಕ್ತಾ ಇದ್ದಾರೆ, ರೆಡಿ ಆಗ್ತಾಯಿದೆ. ಸೊ ಇನಾಗ್ರೇಷನ್ ಆಗೋಕ್ಕೆ ಮುಂಚೆ ನಾನೊಂದು ರೌಂಡ್ ಹೋಗ್ತಾಯಿದ್ದೀನಿ. ಸಾಕಾಗಿದೆ ಗುರು. ಬಸ್ಸೆಲ್ಲ ಇದೆ.
ಹಂಗೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ ಎಲ್ಲ ಕಾರ್ಯಗಳು. ಅಲ್ಲೂ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಬಂದೀನಿ, ನೋಡ್ಕೊಂಬನ್ನಿ. ಇದು ಸ್ಟೇಜ್ ಫ್ರಂಟ್ ಸೈಡು. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾಳೆಗೆ. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ತುಂಬ ಜನ ಊಟ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ತುಂಬ ದೊಡ್ಡ ಸ್ಟೇಜು, ಅಲ್ಲಿವರೆಗೂ ಇದೆ. ಕೂತ್ಕೊಳ್ಳೋರ್ಗೂ ಮಳೆ ಬಂದರೂ ಏನೂ ತೊಂದರೆ ಆಗಲ್ಲ. ಸೊ ಕಂಪ್ಲೀಟ್ ಕವರ್ ಆಗಿಬಿಟ್ಟಿದೆ. ಇದೇನು ನೀರು ಸೋರಲ್ಲ. ಇದು ಮೈನ್ ಸ್ಟೇಜು. ಈ ಕಡೆ ಸಿಕ್ಕಾಪಟ್ಟೆ ಪೊಲೀಸರು ಇದ್ದಾರೆ. ಪ್ರಾಬ್ಲಿ ಇದು ಊಟಕ್ಕೆ ಅರೇಂಜ್ ಮಾಡ್ತಾರೆ. ಬಟ್ ಇವಾಗ ಫುಲ್ಲು ಪೊಲೀಸ್ ಇನ್ಸ್ಟ್ರಕ್ಷನ್ಗಂತ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು ಈ ಕಾರ್ ಮೇಲ್ಗಡೆ ಯೆಲ್ಲೋ ಕಲರ್ ಅದೆಲ್ಲ ರೆಸ್ಟ್ ರೂಮ್ಸ್ ಅರೇಂಜ್ಮೆಂಟ್ಸು. ಅಲ್ಲೆಲ್ಲ ಫುಲ್ಲು ಪಾರ್ಕಿಂಗ್ ಇದೆ, 2 ವೀಲರ್ ಪಾರ್ಕಿಂಗ್ ಇದೆ. ಸದ್ಯಕ್ಕೆ ಅಲ್ಲೆಲ್ಲ ಪೊಲೀಸ್ ಪಾರ್ಕಿಂಗ್ ಆಗಿದೆ. ಮೇನ್ ಸ್ಟೇಜಲ್ಲಿದೆ. ಇಲ್ಲೇ ರೆಸ್ಟ್ ರೂಮ್ಗಳು ಕೂಡ ಅರೇಂಜ್ ಮಾಡಿದ್ದಾರೆ. ಮೈಸೂರು ರೋಡ್ ಚಳ್ಳಘಟ್ಟ ಮೆಟ್ರೋ ಸ್ಟೇಷನ್ನಿಂದ ಮಾಗಡಿ ರೋಡ್ ಕಡಬಗಿರಿ ಕ್ರಾಸ್ವರೆಗೂ ಹೋಗುತ್ತೆ. ಅರೌಂಡ್ 10.74 ಕಿಲೋಮೀಟ್ರ್ ಇದೆ ಈ ರೋಡು. ಓಕೆನಾ? ಈ ರೋಡ್ ಅಗಲ ಬಂದು 300 ಅಡಿ ಅಷ್ಟಿದೆ. ನೈಸ್ ರೋಡ್ಗಿಂತ ಡಬಲ್ಲು. ನೈಸ್ ರೋಡು ಅರೌಂಡ್ 150 ಅಡಿ ಇದೆ. ಇದರ ಅಗಲ 300 ಅಡಿ ಇದೆ. ನೀವೇನಾದರೂ ಮೈಸೂರು ರೋಡಿಂದ ಮಾಗಡಿ ರೋಡ್ ಕಡೆಗೆ ತುಂಬ ಫ್ರೀಕ್ವೆಂಟಾಗಿ ಓಡಾಡೋರು ಇದ್ದರೆ, ವಿತ್ ಹೆವಿ ವೆಹಿಕಲ್ಲು ಅಥವಾ ಯಾವುದಾದ್ರೂ ವೆಹಿಕಲ್ ಆಗಲಿ, ಈ ರೋಡು ಸಕ್ಕದಾಗಿ ಉಪಯೋಗಕ್ಕೆ ಬರುತ್ತೆ. ಆ್ಯಂಡ್ ಈ ರೋಡಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಯಾವುದೇ ಸಿಗ್ನಲ್ ಇಲ್ಲ, ಯಾವುದೇ ಟೋಲ್ ಇಲ್ಲ. ಆಗಲೇ ಹೇಳ್ದಾಗೆ ಈ ರೋಡಿಗೆ ಇಷ್ಟು ಚೆನ್ನಾಗಿದೆ. ಟೋಲ್ ಇಲ್ವಾ ಈ ರೋಡಿಗೆ ಅಂದರೆ ಇಲ್ಲ, ಈ ರೋಡಿಗೆ ಟೋಲ್ ಇಲ್ಲ. ಕಾರಣ ನೋಡಿ, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ BDA ಕನ್ಸ್ಟ್ರಕ್ಷನ್ ಮಾಡಿರೋ ರೋಡ್. ಸರ್ಕಲ್ ಜಾಗದಲ್ಲಿ ಆಲ್ಮೋಸ್ಟ್ ನಿಮಗೆ 1 2 3 4 4 ಲೇನ್ ಸಿಗುತ್ತೆ. ಸೊ ಈಗ ನಾನು ನಿಂತಿರೋವಂಥ ಸರ್ಕಲಲ್ಲಿ ಈ ರೋಡು ಸ್ಟ್ರೇಟು ತಾವರೆಕೆರೆ ಹೋಗುತ್ತೆ. ಆ್ಯಂಡ್ ಲೆಫ್ಟ್ ತೊಗೊಂಡ್ರೆ ಇದು ಕೊಮಘಟ್ಟಾಗಿ ಹೋಗುತ್ತೆ. ಸ್ಟ್ರೇಟ್ ಹೋದರೆ ಮೈಸೂರು ರೋಡಿಗೆ ಹೋಗುತ್ತೆ. ಈ ರೋಡು ಮೇಜರಾಗಿ ಕನೆಕ್ಟ್ ಮಾಡೋದು ನಾಡಪ್ರಭು ಕೆಂಪೇಗೌಡ ಲೇಔಟ್ನ NPKL. ಒಟ್ಟು 9 ಬ್ಲಾಕ್ ಇದೆ ಗುರು. ಮಾಗಡಿ ರೋಡಿಂದ ಟುವರ್ಡ್ಸ್ ಮೈಸೂರು ರೋಡಿಗೆ ನಾಡಪ್ರಭು ಕೆಂಪೇಗೌಡ ಲೇಔಟು 9 ಬ್ಲಾಕ್ ಇದೆ. ಆ 9 ಬ್ಲಾಕಿಗೆ ಈ ರೋಡು ಅಕ್ಸೆಸಬಲ್ ಇರುತ್ತೆ. ಸೊ ಪ್ರತಿಯೊಂದು ಜಾಗದಲ್ಲೂ ದೊಡ್ಡ ದೊಡ್ಡ ಸರ್ಕಲ್ಗಳಿದೆ. ಆ ಬ್ಲಾಕ್ಗೆ ಅಥವಾ ಆ ಡೈರೆಕ್ಷನ್ಗೆ ಹೋಗೋದಕ್ಕೆ ತುಂಬ ಸರಾಗವಾದ ರಸ್ತೆ ಇದೆ. ಇಲ್ಲಿ ಪ್ರತಿಯೊಂದು ಸರ್ಕಲ್ ರೀಚ್ ಆಗೋಕ್ಕಿಂತ ಮುಂಚೆ ಆ ಸರ್ಕಲಿಂದ ಎಲ್ಲೆಲ್ಲಿ ಹೋಗ್ಬೋದು ಅಂತ ಈ ರೀತಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ನಾವಿವಾಗ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ರೋಟರಿ 4. ಸ್ಟ್ರೇಟ್ ಹೋದರೆ ಮಾಗಡಿ ರೋಡು, ಲೆಫ್ಟ್ ಹೋದರೆ NPKL ನಾಡಪ್ರಭು ಕೆಂಪೇಗೌಡ ಲೇಔಟ್ 8th and 9th ಬ್ಲಾಕ್, ರೈಟ್ ಹೋದರೆ ರಾಮಚಂದ್ರ. ಈಗ ನಾನು ಹೋಗ್ತಿರೋದು ಸರ್ವಿಸ್ ರೋಡಲ್ಲಿ ನೋಡಿ. ಮೇನ್ ರೋಡು ಆ ಕಡೆ ಇದೆ. ಸರ್ವಿಸ್ ರೋಡೇ ಇಷ್ಟು ದೊಡ್ಡದಾಗಿದೆ. ಇದಾಗಿತ್ತು ನಮ್ಮ ಮನೆ ಹತ್ರ ಇರೋ ಮೇಜರ್ ಆರ್ಟೀರಿಯಲ್ ರೋಡ್ನ ಕತೆ. ಇಲ್ಲಿವರೆಗೂ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಒಂದೊಳ್ಳೆ ಡ್ರೋನ್ ಶಾಟ್ ಇದೆ, ಅದನ್ನು ನೋಡ್ಕೊಂಡು ಹೋಗಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. Mm-hmm.